ಮಹೇಶ್ವರಿ ಅಂತ ಗುಂಡ್ಲುಪೇಟೆ ತಾಲೂಕು ಕುಂದಕೆರೆ. ಮದುವಾಗಿ 18 ವರ್ಷ ಆಯಿತು ಸರ್. ನಮ್ಮ ಹುಡುಗಿಗೆ ತೊಂದರೆ ಅದೇ ಚೆನ್ನಾಗಿದ್ದು 8 ವರ್ಷ ಕಂಡು ಚೆನ್ನಾಗಿ ಸ್ಕೂಲ್ಗೆ ಹೋಯ್ತಿದ್ದ 3ನೇ ಕ್ಲಾಸ್ ಓದ್ತಿದ್ದು. ಇವಾಗ ಅಂಗವಿಕಲಾಗಿ ಸುಮ್ಮನೆ ಬಿಟ್ಟಾಳ. ಏನು ತಿನ್ನೆಲ್ಲ ಮಾಡಲ್ಲ, ಹಾಲು ಬಿಟ್ರೆ ಏನು ತಿನ್ನಲ್ಲ ಸರ್. 3 ಟೈಮು ಹಾಲು ಕುಡಿಯೋದು, 3 ಟೈಮ್ ಹಾಲು ಬಿಟ್ರೆ ಏನಿದು ಮಾಡಲ್ಲ. ಇವಾಗ ನೋಡ್ಕೊತಾವಿ, ನಮ್ಮ ತಾಯಿ ಇರ್ಸ್ಕೊಂಡಿವಿ ಸರ್. ನರ್ಸು ಹೊಡಿತಾವ್ನಿ. ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಯ್ತಾರೆ. ನಮ್ಮ ಯಜಮಾನ್ರ ಹೆಸರು ನಾಗೇಶ ಅಂತ, ಸಿಟಿದವ್ ನಮ್ಮ ಮನೇಲಿ ಸರ್. ಗಂಡನ ಹೆಸರು ನಾಗೇಶ ಅಂತ, ತಾಯಿ ಹೆಸರು ನಿಂಗಮಣಮ್ಮ ಅಂತ, ಮಗನ ಹೆಸರು ಮಾದೇಸ್ವಾಮಿ ಅಂತ, ಮಗಳ ಹೆಸರು ಗವ್ಯಮಣಿ ಅಂತ. ಸಿಟಿದೀವಿ ಸರ್. ಇವಾಗ ಹಾಲು ಬಿಟ್ರೆ ಏನು ಕುಡಿಯಲ್ಲ. ಕರೆಕ್ಟ್ ಮಾತಾಡ್ತೀರಾ? ಏನು ತೊಂದರೆ? ಸ್ಕೂಲ್ಗೆ ಹೋಯ್ತಾ ಇದ್ದು 1, 2, 3ನೇ ಕ್ಲಾಸ್ ಗಂಟು ಓದ್ಲು ಚೆನ್ನಾಗಿ. ಹೋಯ್ತಾ ಇದ್ದು ಒಂಥರ ಬಿದ್ದುಬಿಡ್ತಲಿ. ಆಸ್ಪತ್ರೆಗೆ ಕರ್ಕೊಂಡೋನು. ಅವ್ರು ಒಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು ಅಂತಂತಲಿ ಅಲ್ಲೊಂದು 6 ಅಡ್ಮಿಟ್ ಆಗಿ ಸ್ಕ್ಯಾನಿಂಗ್ನೆಲ್ಲ ಮಾಡಿಸ್ತಾವೆ. ಅದ್ರಲ್ಲಿ ಏನೂ ಇಲ್ಲ ತೊಂದರೆ, ನಾರ್ಮಲ್ ಆಗದ ಅಂತ ಹೇಳಿದ್ರು. ಪುನಃ ಇನ್ನೊಬ್ಬ ಡಾಕ್ಟ್ರು ಬಂದು ನೋಡ್ಬಿಟ್ಟು ಬೆಂಗಳೂರಿಗೆ ಕರ್ಕೊಂಡೋಗ್ಬೇಕು ನಿಮ್ಮ ಮನ್ಸ್ಗೆ ಅಂತ ಹೇಳಿದ್ರು. ಅಲ್ಲಿಂದ ಕರ್ಕೊಂಡು ಹೋಯ್ತಲಿ. ಅಲ್ಲಿ ಒಂದು 15-20 ಜನ ಅಡ್ಮಿಟ್ ಮಾಡ್ಕೊಂಡಿದ್ದೆ. ಎಲ್ಲ ಸ್ಕ್ಯಾನಿಂಗ್ ಮಾಡಿ ಬೆನ್ನಲ್ಲಿ ನೀರು ತೆಗೆದು ನೋಡಿ ಟೆಸ್ಟ್ ಮಾಡಿ ಇದು ಹೊಸ್ದಾಗಿರೋದು 1000 ರೂಪಾಯಿ ಒಬ್ರಿಗೆ ಆಗಲ್ಲ, ಕರ್ಕೋಗಿ ಅಂತ ಹೇಳಿದ್ರು. ನಾವು ಒಂದು 2-3 ಲಕ್ಷ ಸಾಲನೂ ಮಾಡಿದೋ ಅವಳಿಂದಾಡಿ. ಆದ್ರೆ ಇವಾಗ ಸ್ವಲ್ಪ ಕಷ್ಟ ಆಯಿತು. ಇವಾಗ ಮಾರ್ಗದರ್ಶಿನಿಯವರು ಹಸು ಮಾಡಿಸ್ಕೊಟ್ರು ಸರ್. ನಮ್ಗೆ ಹಾಲು ಬಿಟ್ರೆ ಏನು ಕುಡಿಯಲ್ಲ ಅಂತ ಹೇಳಿದ್ನು. ವಿನೀತಾ ಮೇಡಮು ಜ್ಯೋತಿ ಮೇಡಮ್ ಬರ್ತಾಯಿದ್ರು. ಅವಾಗ ಅವ್ರಿಗೆ ಹೇಳ್ದು ಈ ಥರ ಕಷ್ಟ ನಮ್ಗೆ ಅಂತ ಅಂದ್ಬಿಟ್ಟು, ಆಗ ಅವರು ಬಿಡಿ ಹಸು ನೀನು ಮಾಡಿಸ್ಕೊಡ್ತೀವಿ ಮಾರ್ಗದರ್ಶಿನಿ ಅವರು ಹೇಳಿ ಮಾಡಿ ಅಂತ ಅಂದ್ಬಿಟ್ಟು ಮಾಡಿಸ್ಕೊಟ್ರು. ಇವಾಗ ಸ್ವಲ್ಪ ವಾಸಿ. ಆಗ ಸ್ವಲ್ಪ ಕಷ್ಟ. ವಾಸವಿ ಡ್ರೆಸ್ ಬೆಂಗಳೂರವರು ಕೊಡಿಸ್ಕೊಟ್ರು. ಇವಾಗ ಸೂಕರು ಎಲ್ಲನೂ ಕೊಟ್ಟರು, ಬಟ್ಟೆ ಗಿಟ್ಟೆ ಎಲ್ಲನೂ ಕೊಟ್ಟರು. ನಮ್ಮ ಮನೆಯವ್ರಿಗೆಲ್ಲ ನಾವು ತುಂಬ ಬಡವರು ಸರ್. ಮನೆ ಬೇರೆ ಬಿಲ್ಲಾಗಿ ಕಟ್ಟಬೇಕು ಅಂತ ಹೇಳ್ಬಿಟ್ರು. ಆವಾಗ ಸಾಲ ಮಾಡಿ ಮನೆಯೂ ಕಟ್ಬಿಟ್ಟು ಆ ಸಾಲ ತೀರೋಕ್ಕಾಗದೆ ಆಮೇಲೆ ಹಾಲು ಬೇರೆ ಬಿಡಿಸ್ಕೋಬೇಕಾಯ್ತು. ಹೆಚ್ಚಿಗೆ 1 ಲೀಟ್ರ್ 1.5 ಲೀಟ್ರ್ ಕುಡಿತಿದ್ಲು ನನ್ನ ಮಗಳು. ಅದು ಬೇರೆ ಕಷ್ಟ, ಇದು ಬೇರೆ ಕಷ್ಟ. ಆಗ ಮಾರ್ಗದರ್ಶನಿಯವರು ಹೇಳ್ಬಿಟ್ಟು ಹಿಂಗಂತ ಹಸು ಮಾಡಿಸ್ಕೊಟ್ರು. ಈ ಕರು ಹಸು ಎಲ್ಲನೂ ದಾನ ಮಾಡಿದ್ರು, ಬಟ್ಟೆ ಗಿಟ್ಟೆ ಎಲ್ಲನೂ ಕೊಟ್ಟರು. ಇವಾಗ ಹಸು ಕರು ಎಲ್ಲ ಚೆನ್ನಾಗಿದ್ದಾವೆ. ಈಗ ಸ್ವಲ್ಪ ವಾಸಿ. ಮನೆ ಖರ್ಚಿಗೆ ಎಲ್ಲ ಇದಾಯಿತು. ಆಮೇಲೆ ಮನೆ ಎಲ್ಲ ಇದಾಗ್ಬಿಟ್ಟಿತ್ತು. ಒಳಗಡೆ ಹಾವು ಪಾವು ಎಲ್ಲ ನುಗ್ತಿತ್ತು ನಮ್ಮ ಮನೆಗೆ. 4 ಹಾವು ಹೊಡಿಸಿವಿ ಈಗ. ಅದರಿಂದ ಇವಾಗ ಹಸು ಪುನಃ ಲೋನ್ ತಗೊತ್ಲಿ. ಹಸು ಲೋನ್ ಒಂದು ಅಂದ್ಬಿಟ್ಟು ಮಾಡಿಸ್ಬಿಟ್ಟು ಇವಾಗ ಮನೆ ರೆಡಿ ಮಾಡಿಸಿದ್ದೀವಿ. ಇನ್ನೂ ಹೊಸ ಮನೆಗೆ ಹೋಗಿಲ್ಲ ಸರ್. ನಮಸ್ಕಾರ. ನನ್ನ ಹೆಸರು ಅಭಿಷೇಕ್ ಅಂತೇಳಿ. ನಾನು ಮಾರ್ಗದರ್ಶಿ ವಿಕಲಚೇತನರ ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಗುಂಡ್ಲುಪೇಟೆ ತಾಲೂಕಿನ ವಲಯ ವ್ಯವಸ್ಥಾಪಕನಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ಇವರು ಹಂಸವೇಣಿ ಅಂತೇಳಿ. ಇವರು ಗುಂಡ್ಲುಪೇಟೆ ತಾಲೂಕಿನ ರಿಹಾಬಿಲಿಟೇಷನ್ ಕೋಆರ್ಡಿನೇಟರ್ ಆಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಕುಂದಕೆರೆಯಲ್ಲಿ ಮಹೇಶ್ವರಿ ಅಂತೇಳಿ ಅವರ ಮಗಳು ಗವ್ಯಮಣಿ ಅಂತ. ಅವರು ಸಹ ಸೆರೆಬ್ರಲ್ ಪಾಲ್ಸಿಯನ್ನ ಒಂದು ವಿಕಲತೆಯನ್ನು ಹೊಂದಿದ್ದಾರೆ. ಇವರಿಗೆ ಮಾರ್ಗದರ್ಶಿ ವಿಕಲಚೇತನರ ಸ್ವಯಂ ಸೇವಾ ಸಂಸ್ಥೆಯ ಜೊತೆಯಲ್ಲಿ ವಾಸವಿ ಟ್ರಸ್ಟ್ ಬೆಂಗಳೂರು ಇವರ ವತಿಯಿಂದ ಗೋದಾನವನ್ನು ಮಾಡಿರುತ್ತೇವೆ. ಇವರು ಮನೆಯಲ್ಲೇ ಆದಂತಹ ಬದಲಾವಣೆ, ಗೋದಾನದ ನಂತರ ಇವರಲ್ಲಿ ಆದಂತಹ ಬದಲಾವಣೆ ಮತ್ತು ಇವರ ಮನೆಗೆ ಯಾವ ಒಂದು ಗೋದಾನದಿಂದ ಉಂಟಾದಂತಹ ಅನೇಕ ರೀತಿಯ ಬದಲಾವಣೆಗಳ ಸಂಪೂರ್ಣವಾದಂತಹ ಮಾಹಿತಿಯನ್ನು ಅವರು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ.